ಭೂತಾಯಿಯ ಮೊದಲನೇ ಮಗ ಯಾರು ಅಂತಂದ್ರೆ ಒಕ್ಕಲಿಗ ಅಂತ ಹೇಳ್ತಾರೆ. ಅಂತಹ ಹೆಮ್ಮೆಯ ಪುತ್ರರು ನಾವು ಆಗಿರೋದ್ರಿಂದ ಇವತ್ತು ನಾವು ಅದೇ ರೀತಿ ನಡ್ಕೊಂಡು ಹೋಗೋಣ. ಕರ್ನಾಟಕ ರಾಜ್ಯದಲ್ಲಿ ಬಹಳ ವಿನೂತನವಾಗಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕು. ಇವತ್ತು ನಾವೇನು ಕೃಷಿ ಮಾತ್ರ ಅಲ್ಲ, ಕೃಷಿಯಿಂದ ಇವತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡಂತಹ ಇವತ್ತು ನಮ್ಮ ಕೆ.ವಿ. ಪುಟ್ಟಪ್ಪನವರನ್ನ ನಾವು ನೆನೆಯಲೇಬೇಕು. ಯಾಕೆಂದ್ರೆ ಇವತ್ತು ವಿಶ್ವ ಮಾನವನ ಒಂದು ಪರಿಕಲ್ಪನೆಯನ್ನು ಹುಟ್ಟುಹಾಕಿದಂತ ಕೆ.ವಿ. ಪುಟ್ಟಪ್ಪನವರು ವಿಶ್ವ ಮಾನವ ಆ ಪರಿಕಲ್ಪನೆ ಏನಿದೆ ಅದರ ಯಥಾವತ್ತಾಗಿ ನಮ್ಮ ಪೂರ್ವಿಕರು ಒಕ್ಕಲುತನವನ್ನ ನಡೆಸ್ಕೊಂಡು ಬಂದಿದ್ದಾರೆ. ಆ ರಥವನ್ನ ನಾವು ಅದೇ ರೀತಿ ಮುಂದುವರಿಸ್ಕೊಂಡು ಹೋದಾಗ ನಾವು ವಿಶ್ವ ಮಾನವರಾಗಿ ಇರ್ತೇವೆ. ಈಗಾಗಲೇ ಆ ಹೆಸರಿದೆ, ಆ ಹೆಸರನ್ನ ಉಳಿಸಿ ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ. ಇನ್ನೂ ಕೂಡ ಅನೇಕ ವಿಷಯಗಳು ಮಾತನಾಡೋದಿದ್ರು ಕೂಡ ಸಮಯದ ಅಭಾವದಿಂದ ಪಕ್ಷಾತೀತವಾಗಿ ಸೇರಿದ್ದೇವೆ. ಇದು ನಮ್ಮ ಸಮಾಜದ ಒಂದು ಸಂದೇಶ. ಸಮಾಜದ ಯಾವುದೇ ಒಂದು ವಿಷಯ ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲ ಕೂಡ ಬಂದಾಗ ನಾನು ನೋಡಿದ್ದೀನಿ ಅನೇಕ ಸಮುದಾಯಗಳಲ್ಲಿ, ನಾನು ಯಾವ್ದು ಹೆಸರಿಟ್ಟು ಹೇಳಕ್ ಹೋಗಲ್ಲ, ಬಹಳ ಒಗ್ಗಟ್ಟಾಗಿರ್ತಾರೆ. ರಾಜಕಾರಣ ಬಂದಾಗೂ ಒಗ್ಗಟ್ಟಾಗಿರ್ತಾರೆ, ರಾಜಕೀಯೇತರವಾಗೂ ಒಗ್ಗಟ್ಟಾಗಿರ್ತಾರೆ. ಆದ್ರೆ ನಾವು ಮಾತ್ರ ಒಳ್ಳೆ ಇಟ್ಟು ನಾಟಿಕೊಳ್ಳಿ ಅಂತ ಮಾತ್ರ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಅವನು ಬೆಳೆದ್ರೆ ಅವನ್ ಕಟ್ ಮಾಡಬೇಕು ಅಂತ. ಇದು ಸ್ವಲ್ಪ ಉದಾತ್ತವಾಗಿರ್ತಕ್ಕಂಥ ಹೃದಯಶೀಲತೆಯನ್ನ, ಶ್ರೀಮಂತಿಕೆಯನ್ನ ನಾವು ಬೆಳೆಸ್ಕೊಂಡು, ಹಾಗಾಗಿ ಈ ರೀತಿಯ ಮನೋಭಾವನೆಯನ್ನ ನಾವು ಬೆಳೆಸ್ಕೊಂಡಾಗ ಬೇರೆ ಯಾವುದೇ ಸಮುದಾಯದಲ್ಲಿ ಕೂಡ ಈ ರೀತಿಯ ಒಗ್ಗಟ್ಟು, ಇವತ್ತು ನಾನು ನೋಡ್ತಾ ಇದ್ದೀನಿ ಅನೇಕ ಸಮುದಾಯ ಬಹಳ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವು ಬಹುಸಂಖ್ಯಾತರಾಗಿರೋದಕ್ಕೆ ಆ ಒಗ್ಗಟ್ಟಿಲ್ವಾ? ಅದಾಗಬಾರ್ದು. ಬಹುಸಂಖ್ಯಾತರು ಇರುವಂತ ಸಂದರ್ಭದಲ್ಲೇನೆ ಹೆಚ್ಚು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದಾಗ, ಸಂಘಟನೆಯನ್ನ ಪ್ರದರ್ಶನ ಮಾಡಿದಾಗ ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ. ಅದರ ಮೂಲಕ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಇವತ್ತು ಅಪಪ್ರಚಾರಕ್ಕೆ ಒಳಗಾಗಿಲ್ಲ, ಅವತ್ತ ಅವಿನೀತಿಗೆ ಒಳಗಾಗಿಲ್ಲ, ಅಷ್ಟು ಪಾರದರ್ಶಕತೆಯಿಂದ ಆಡಳಿತವನ್ನು ನೀಡಿದ್ದಾರೆ. ಅದಕ್ಕೆ ಇವತ್ತು ಕಾನೂನು ಕಾಲೇಜ್ ಆಗಿದೆ, ಅದೇ ರೀತಿ ವಸತಿ ನಿಲಯಗಳಿದೆ. ಇವತ್ತು ಒಕ್ಕಲುತನದ ಚರಿತ್ರೆ ಈ ನಾಡಿನ ಚರಿತ್ರೆ, ಕರ್ನಾಟಕದ ಚರಿತ್ರೆ, ಈ ದೇಶದ ಚರಿತ್ರೆ. ಇವತ್ತು ನಮ್ಮ ಸ್ವಾಮೀಜಿಯವರು ಇವತ್ತು ಪ್ರತಿಯೊಬ್ಬ ಒಕ್ಕಲಿಗನು ತಲೆ ಎತ್ತಿ ಹೆಮ್ಮೆಯಿಂದ ಇದು ನಮ್ಮ ಸಮಾಜ, ನಮ್ಮ ಮಠ ಅಂತ ಹೇಳುವಂತರ ಮಟ್ಟಿಗೆ ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಈ ಮಠವನ್ನ, ಈ ಸಮಾಜವನ್ನ ಮೇಲೆ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯ ಇವತ್ತು ವೈವಾಹಿಕ ಮಂದಿರವನ್ನ ಮಾಡಿದ್ರು. ಆ ಮಂದಿರ ಉದ್ಘಾಟನೆಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರನ್ನೇ ಕರೆಸಿ. ಇದು ಸುಲಭದ ಮಾತಲ್ಲ, ಇದು ನಮಗೆಲ್ಲ ಕೂಡ ಒಂದು ಭೂಷಣ, ಒಂದು ಹೆಮ್ಮೆ ಅಂತ